ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ. ಚನ್ನರಾಯಪಟ್ಟಣ ಹೋಬಳಿ ಭೂಸ್ವಾಧೀನ ವಿರೋಧಿ ಅನಿರ್ದಿಷ್ಟಾವಧಿ ಧರಣಿಗೆ 1460 ದಿನಗಳ ಕಾಲ. ಈಗ ಈ ಒಂದು ಧರಣಿಗೆ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸಿ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ಅಧ್ಯಕ್ಷರಾದ ಶ್ರೀಯುತ DS ವಿಜಯಕುಮಾರ್ ಅವರು ಹಾಗೂ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಜಯರಾಮಣ್ಣನವರು ಹಾಗೂ ಯಲಹಂಕ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಮಾದಪ್ಪನಹಳ್ಳಿ ಲೋಕೇಶ್ ಅವರು ಇಂದಿಗೂ ಕೂಡ ಈ ಒಂದು ಧರಣಿ ಚಾಲನೆಯಲ್ಲಿದೆ. ಧರಣಿ ನಿರಂತರವಾಗಿ ನಡೀತಾ ಇದೆ. ಅವರಿಗೆ ರೈತರಿಗೆ ಇದುವರೆಗೂ ಅವರ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಅರ್ಥ. ಕಾರಣ ಏನಂದರೆ, ಭೂ ಸ್ವಾಧೀನ ವಿರೋಧಿ ಅನಿರ್ದಿಷ್ಟಾವಧಿ ಧರಣಿಗೆ ಭೂ ಸ್ವಾಧೀನವನ್ನು ರೈತರು ಬೃಹತ್ ಸಮಾವೇಶದ ಮೂಲಕ ಅನೇಕ ಬಾರಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ವಿಚಾರ ಏನು ಅಂದರೆ, ಇದುವರೆಗೂ ಯಾಕೆ ಧರಣಿಯನ್ನು ಮುಕ್ತಾಯಗೊಳಿಸಿಲ್ಲ ಅಂದರೆ ಕಾರಣ ಇಷ್ಟೇ. ರೈತರು ಈ ಒಂದು ಕೃಷಿ ಭೂಮಿಯನ್ನು ವಿಶೇಷ ಕೃಷಿ ಝೋನ್ ಅಂತ ಏನು ಪರಿಗಣನೆ ಮಾಡಿದ್ದಾರೆ, ಅದು ಬೇಡ. ಮೊದಲು ಹೇಗಿತ್ತೋ ಹಾಗೆ ಆ ಭೂಮಿಯನ್ನು ಉಳಿಸಿಕೊಳ್ಳಲಿ. ರೈತರು ತಮಗಿಷ್ಟ ಬಂದಾಗೆ ಮಾರಾಟ ಬೇಕಾದ್ರೂ ಮಾಡ್ಕೊಳ್ಳಿ, ಅವರು ಪರಿವರ್ತನೆ ಬೇಕಾದ್ರೂ ಮಾಡ್ಕೊಳ್ಳಿ, ಕೃಷಿ ಭೂಮಿಯಾಗೂ ಸಹ ಉಳಿಸ್ಕೊಳ್ಳಿ ಅನ್ನೋ ಒಂದೇ ಒಂದು ಅವರ ಯಥಾಸ್ಥಿತಿಯಾಗಿ ಇದುವರೆಗೂ ಹೇಗಿತ್ತೋ ಕೃಷಿ ಭೂಮಿ ಹಾಗೆ ರೈತರಿಗೆ ಬಿಡುಗಡೆ ಮಾಡಬೇಕಂತೂ ಅವರ ಕೋರಿಕೆ. ಭೂ ಸ್ವಾಧೀನದಿಂದ ಈ ಒಂದು ಚನ್ನರಾಯಪಟ್ಟಣ ಹೋಬಳಿ ಜಾಗಗಳನ್ನು ಬಿಡುಗಡೆಗೊಳಿಸಿದ ಮೇಲೂ ಈ ಒಂದು ರೈತ ವಿರೋಧಿ ಭೂಸ್ವಾಧೀನ ವಿರೋಧಿ ಅನಿರ್ದಿಷ್ಟಾವಧಿ ಧರಣಿ ಯಾಕೆ ಇನ್ನೂ ಕೈಬಿಟ್ಟಿಲ್ಲ ಅನ್ನೋದಕ್ಕೆ ನಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಅವ್ರನ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅಂತ. ಹೇಳಿ ಅಧ್ಯಕ್ಷರೇ. ಸರ್, ಭೂ ಸ್ವಾಧೀನ ವಿರೋಧಿ ಚಳುವಳಿ ಸುಮಾರು ವರ್ಷಗಳಿಂದ ಚನ್ನರಾಯಪಟ್ಟಣ ತಾಲೂಕು ಇದರಲ್ಲಿ ನಡೆಸ್ಕೊಂಡು ಬರ್ತಾನೆ ಇದ್ದೀರಿ. ಭೂ ಸ್ವಾಧೀನ ಮುಂಚೆ ಹೇಗಿರ್ತದೋ ಹಾಗೇ ಇರಬೇಕು, ಯಾಕೆ ಚೇಂಜ್ ಮಾಡ್ತೀರಿ? ಕೃಷಿ ಭೂಮಿ ಹೇಗಿರ್ತದೋ ಹಾಗೇ ಇರಲಿ. ಹಂಗಂದ್ರೆ ವಿಶೇಷವಾದ ಝೋನ್ ಬೇಡ ಅಂತ? ಬೇಡ, ಝೋನ್ ಯಾಕೆ ಬೇಕು? ಅವ್ರು ಹೆಂಗೆ ವ್ಯವಸಾಯ ಮಾಡ್ಕೊಂಡಿರ್ತಾರೆ, ಅವ್ರು ವ್ಯವಸಾಯ ಮಾಡ್ಕೊಂಡಿರಲಿ. ಅವ್ರು ಮಾರಾಟ ಮಾಡಬೇಕು ಅಂದರೆ ಅವರೇ ಮಾರಾಟ ಮಾಡ್ಕೊಳ್ಳಿ. ಯಾಕೆ ನೀವು ನಿಂದೆ ಯಾವುದು ಸ್ಪೆಷಲ್ಲು? ಪಿತ್ರಾರ್ಜಿತವಾಗಿ ರೈತರ ಭೂಮಿ ಹೇಗಿತ್ತೋ ಕೃಷಿ ಭೂಮಿ ಹಾಗೇ ಇರಬೇಕು ಅಂತ ನಿಮ್ಮ ಒಂದು ಅನಿಸಿಕೆ? ಹೌದು, ತಾತ ಮುತ್ತಾತ ಸಂಪಾದನೆ ಮಾಡಿದ ಆಸ್ತಿ ಅದು. ಅವ್ರು ಹೆಂಗೆ ಭೂಮಿ ಇರ್ತದೋ ಹಂಗೆ ಇರಲಿ. ನೀವ್ಯಾಕೆ ಝೋನ್ ಚೇಂಜ್ ಮಾಡೋದು? ನೀವು ಯಾರ್ರೀ? ಸ್ವಯಂ ಪ್ರೇರಿತವಾಗಿ ಅವರು ಯಾವ ಬೇಕಾದ್ರೂ ಮಾರ್ಕೊಬೋದು. ಅವ್ರ ಮಕ್ಳ ಮದುವೆ ಇರ್ತದೆ, ಮನೆ ಕಟ್ಟಬೇಕಾಗ್ತದೆ, ಏನೋ ಒಂದು ಅವ್ರ ಅವಶ್ಯಕತೆ ಇದ್ದಾಗ ಎಷ್ಟು ಬೇಕು ಅಷ್ಟು ಮಾರ್ಕೊಂತಾರೆ, ಉಳಿಸ್ಕೊಂತಾರೆ, ಅದರಿಂದ ಜೀವನ ಮಾಡಬೇಕಾಗ್ತದೆ. ಅವರು ಎಲ್ಲರೂ ಮಕ್ಕಳು ಮರಿ ಎಲ್ಲರೂ ಪ್ರತಿಯೊಬ್ಬರೂ ಜೀವನ ಮಾಡೋವಂಥ ಇದಿರ್ತದೆ. ಅದರಿಂದ ಈ ಥರ ತೊಂದರೆ ಕೊಡುವಂಥದ್ದು ಸರಿಯಲ್ಲ. ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಏನು, ನೀವು ಸರ್ಕಾರ ಮಟ್ಟದಲ್ಲಿ ಏನು ನೀವು ಬದಲಾವಣೆ ಮಾಡಿದ್ದೀರಿ ಅಂದರೆ ರೈತರಿಗೆ ನೀವು ತೊಂದರೆ ಕೊಡೋ ರೀತಿ ಬದಲಾವಣೆ ಮಾಡಿದ್ದೀರಿ. ರೈತರಿಗೆ ಏನಾಗುತ್ತೆ, ರೈತರು ಅಂತಂದರೆ ಅವರಿಗೆ ಸ್ವತಂತ್ರ ಇಲ್ವಾ? ಅಂದರೆ ಸರ್ಕಾರದ ಜೀತದಾಳುಗಳ ಥರ ನೀವು ಪರಿಗಣನೆ ಮಾಡಿ ನೀವು ಅವ್ರಿಗೇನು ಗೊತ್ತಾ, ಯಾವುದೇ ರೀತಿಲಿ ಅವರು ಪರಭಾರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಆ ಆದೇಶನ ಹೊರಡಿಸಿದ್ದೀರಿ. ಅಂದರೆ ಝೋನ್, ಕೃಷಿ ಝೋನ್ ಅನ್ನೋದು ಮಾಡ್ತಾ ಇದ್ದೀರಿ. ಆದೇಶ ಹೊರಡಿಸಿದ್ದೀರಿ ಅಂದರೆ ಅದೇ ಆ ಕೃಷಿ ಝೋನ್ ಅಂದರೆ ವಿಶೇಷ ವಲಯ ಅಂತ ನೀವು ಮಾಡಿದ್ದೀರಿ. ಅದು ನೀವು ತೆಗೆದುಬಿಟ್ಟು ಅವರಿಗೆ ಸ್ವತಂತ್ರವಾಗಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಏನು ವ್ಯವಹಾರ ಮಾಡ್ಕೊಳ್ಳೋಂಥ ರೀತಿಲಿ ಅವ್ರಿಗೆ
ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸರ್ಕಾರದ ಮಟ್ಟದಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ನೀವು ಅದಕ್ಕೆ ಸಮ್ಮತಿಸಲಿಲ್ಲ ಅಂದರೆ ನಾವು ಇದನ್ನು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ತಯಾರಾಗ್ತೀವಿ. ಅಂದರೆ ನಿಮ್ಮ ಉದ್ದೇಶ ಮೊದಲು ಕೃಷಿ ಭೂಮಿ ಹೇಗಿತ್ತು ಹಾಗೆ ಈ ಭೂ ಸ್ವಾಧೀನ ಒಂದು ಏನು ಇದು ಬಂತು ಅದಕ್ಕೂ ಮುಂಚೆ ಹೇಗಿತ್ತು ಕೃಷಿ ಭೂಮಿ ಹಾಗೇ ಇರಬೇಕು ಅಂತ ನಮ್ಮ ಭೂ ಸ್ವಾಧೀನ ಏನು ಬಂತು ಅದು KIDB ಭೂ ಸ್ವಾಧೀನ ಪ್ರಕ್ರಿಯೆ ಏನು ಬಂತು ಅದು ತದನಂತರ ಅವ್ರದ್ದು ನಡೆದುಕೊಂಡಿರ್ತಕ್ಕಂಥ ರೀತಿ ನಿಮಗೆ ಬೇಕಾಗಿಲ್ಲ. ಕೃಷಿ ಭೂಮಿ ಮುಂಚೆ ಹೇಗಿತ್ತು ಹಾಗೇ ಇರಬೇಕು, ಅವರಿಷ್ಟದಂತೆ ರೈತರ ಇಷ್ಟದಂತೆ ಇರಬೇಕು. ಇದಕ್ಕೆ ಸ್ವತಂತ್ರ ಇರಬೇಕು. ಅಲ್ಲಿವರೆಗೂ ನೀವು ನಿರ್ದಿಷ್ಟ ಈ ಒಂದು ಧರಣಿಯನ್ನು ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ. ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್. ಭಾರತ್ ಮಾತಾ ಕಿ ಭೂ ಸ್ವಾಧೀನ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಭೂ ಸ್ವಾಧೀನ ಹೋರಾಟಕ್ಕೆ ಜಯವಾಗಲಿ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. बोलो भारत माता की ಜೈ. ಅನ್ನದಾತನ ಹೋರಾಟಕ್ಕೆ ಜಯವಾಗಲಿ. ಅನ್ನದಾತನ ಹೋರಾಟಕ್ಕೆ ಜಯವಾಗಲಿ. ಧನ್ಯವಾದಗಳು.